ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ, ಸೊನ್ನಳಿಪುರ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿರ್ದೇಶಕರಾಗಿರ್ತಕ್ಕಂಥ ಅಂಬರೀಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬರೀಶ್ ಅಂತೇಳಿ. ನಾನು ಈ ಒಂದು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಒಂದು ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಅನ್ನೋದು 1993ರಲ್ಲಿ ಸ್ಥಾಪಿಸಲಾಯಿತು. ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಉದ್ದಿಮೆದಾರನಾಗಿ ಮಾಡುವಂಥ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಸೊ ಇಲ್ಲಿವರೆಗೂ ನಾವು ಸುಮಾರು 25,000ಕ್ಕಿಂತ ಮೇಲ್ಪಟ್ಟು ಶಿಬಿರಾರ್ಥಿಗಳಿಗೆ ಒಂದು ತರಬೇತಿ ಅನ್ನೋದನ್ನು ಹಲವಾರು ರಂಗಗಳಲ್ಲಿ ನೀಡ್ತಾ ಬಂದಿದ್ದೀವಿ. ಸೊ ಅದರಲ್ಲಿ ನಮ್ಮ ಒಂದು ಸೆಟಲ್ಮೆಂಟ್ ಪರ್ಸೆಂಟೇಜ್ ಬಂದು 84% ಆ್ಯಂಡ್ ಅಬೋವ್ ಇದೆ. ಮತ್ತು ಅವರಿಗೆ ಸಾಲ ಸೌಲಭ್ಯವನ್ನು ಒದಗಿಸೋದರಲ್ಲಿ ಕೂಡ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಅದು ಕೂಡ 80% ಆ್ಯಂಡ್ ಅಬೋವ್ ಕ್ರೆಡಿಟ್ ಲಿಂಕೇಜನ್ನು ಅಂದರೆ ಪ್ರೊವೈಡ್ ಮಾಡಿದ್ದೀವಿ ನಾವು. ಬ್ಯೂಟಿ ಪಾರ್ಲರ್ ತರಬೇತಿ ಆಗ್ಬೋದು, ಎಂಬ್ರಾಯ್ಡ್ರಿ ತರಬೇತಿ ಆಗ್ಬೋದು. ಕೃಷಿಗೆ ಸಂಬಂಧಪಟ್ಟಂಗೆ ಅಣಬೆ ಬೇಸಾಯ ಆಗ್ಬೋದು, ಕುರಿ ಸಾಕಾಣಿಕೆ ಆಗ್ಬೋದು, ಮೇಕೆ ಸಾಕಾಣಿಕೆ ಆಗ್ಬೋದು, ಇನ್ನೂ ಹಲವಾರು ರೀತಿಯ ತರಬೇತಿಗಳನ್ನು ಕೊಡ್ತೀವಿ. CCTV ತರಬೇತಿ ಆಗ್ಬೋದು, ಮೊಬೈಲ್ ತರಬೇತಿ ಆಗ್ಬೋದು, 2 ವೀಲರ್ ಮೆಕ್ಯಾನಿಕ್ ತರಬೇತಿ ಆಗ್ಬೋದು, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ತರಬೇತಿ ಆಗ್ಬೋದು. ಸೊ ಈ ರೀತಿ ಹಲವಾರು ರೀತಿಯ ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿ ಯುವಕ ಯುವತಿಯರಿಗೆ ನಾವು ನೀಡ್ತಾ ಬಂದಿದ್ದೀವಿ. ಎಂಬ್ರಾಯ್ಡ್ರಿ ತರಬೇತಿ ಅನ್ನೋದು ನಡೀತಾ ಇದೆ. ಸೊ ಈ ಒಂದು ತರಬೇತಿ ಶುರುವಾಗಿ ಒಂದು 10 ದಿವಸಗಳ ಕಾಲ ಆಗಿದೆ. ಈ ಒಂದು ತರಬೇತಿಯಲ್ಲಿ ಒಂದು 20ರಿಂದ 25 ಮಹಿಳೆಯರು ನಮ್ಮಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ತರಬೇತಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ.
ಇನ್ನೊಬ್ಬರಾದರೂ ಬಳಸ್ಕೊಬೋದು ಅಂತ ನಿಮಗೆ ಅನಿಸಿದೆಯಾ? ಎಸ್ ಸರ್, ಶ್ಯೂರ್. ನಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ನಿಮಗೆ ಹೇಳ್ದಂಗೆ 25,000ದಲ್ಲಿ 84% ಹೆಚ್ಚಿನ ಒಂದು ಶಿಬಿರಾರ್ಥಿಗಳು ಸಕ್ಸಸ್ ಅನ್ನೋದಾಗಿದ್ದಾರೆ. ಅಂದರೆ ನಮ್ಮ ಒಂದು ನಡೆಯುತ್ತಿರುವಂಥ ತರಬೇತಿಯಲ್ಲೂ ಅಷ್ಟೇ ನನ್ನ ಅಭಿಪ್ರಾಯದ ಪ್ರಕಾರ ಮೋರ್ ದೆನ್ 90% ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಒಂದು ಉನ್ನತ ಮಟ್ಟದಲ್ಲಿದೆ. ಒಂದು ಮಿಷನರಿಯನ್ನು ಪರ್ಚೇಸ್ ಮಾಡಿ ಒಂದು ಗ್ರಾಮೀಣ ಮಟ್ಟದಲ್ಲೇ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡುವಂಥ ಉದ್ದೇಶದಿಂದ ಎಲ್ಲರೂ ಬಂದಿದ್ದಾರೆ ಸರ್. ಅವ್ರ ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ಪಂಥವನ್ನು ಪಡೀಲಿ ಅಂತಕ್ಕಂಥದ್ದು ಸಂಸ್ಥೆಯ ಉದ್ದೇಶ, ನಿಮ್ಮೆಲ್ಲರ ಉದ್ದೇಶವಾಗಿದೆ. ನಿರ್ದೇಶಕರಾಗಿರ್ತಕ್ಕಂಥ ಅಂಬರೀಶ್ ಸರ್ ಅವರು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಒಂದು ಅಭ್ಯರ್ಥಿ ಆಗಿರ್ತಕ್ಕಂಥ ಪವಿತ್ರ ಅವ್ರದ್ದು ಹುಟ್ಟಿದಬ್ಬ, ನಿರ್ದೇಶಕರಾಗಿರ್ತಕ್ಕಂಥ ಅಂಬರೀಶ್ ಸರ್ ಅವರು ಅವರಿಗೆ ಅಭಿನಂದನೆಗಳನ್ನು ನೀಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಮಧುಪ್ರಿಯಾ ಅಂತ. ಮಧುಪ್ರಿಯಾ, ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಒಂದು ಈ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಭಾರತ ದೇಶಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಸೊ ಅದೇ ಥರ ನಮ್ಮ ಸೊನ್ನಳ್ಳಿಪುರ RCT ಸಂಸ್ಥೆ ಯಾರೆಲ್ಲ ಗ್ರಾಮೀಣ ಪ್ರದೇಶದ ಯುವ ಜನತೆ ಯಾರಿದ್ದಾರೆ, 18 ವರ್ಷದ ಮೇಲ್ಪಟ್ಟು 50 ವರ್ಷದ ಒಳಗಡೆ ಇರುವಂತಹ ನಿರುದ್ಯೋಗ ಯುವಕ ಯುವತಿಯರು SSLC PUC ಡಿಗ್ರಿ ಮಾಡಿಕೊಂಡು ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥವರು ಎಲ್ರಿಗೂ ಕೂಡ ಇವತ್ತು ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ, ವೇತನ ಉದ್ಯೋಗಕ್ಕೆ ಹೋಗ್ತಾರೆ, ಅಲ್ಲಿ ತುಂಬ ಕಷ್ಟ ಇದೆ. ಇನ್ನು ಅಂಥವರು ನಮ್ಮ ಒಂದು ಸಂಸ್ಥೆಗೆ ಸ್ವಉದ್ಯೋಗ ಮಾಡಿ ಅವರೇನೇ ಇನ್ನೊಬ್ಬರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಕೂಡ ಇದೆ. ಸೊ ದಟ್ ಎಲ್ಲರೂ ಕೂಡ ನಮ್ಮ ಒಂದು ತರಬೇತಿ ಸಂಸ್ಥೆಗೆ ಬಂದು ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಥರದ್ದು ಒಂದು ಕೋರ್ಸ್ಗಳನ್ನು ಪಡ್ಕೊಂಡು ಎಲ್ಲರೂ ಕೂಡ ಸ್ವಉದ್ಯೋಗವನ್ನು ಮಾಡಬಹುದು. ಇನ್ನು ತರಬೇತಿಯ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಎಲ್ಲವೂ ಕೂಡ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಇರುತ್ತೆ. ಎಲ್ಲವೂ ಕೂಡ 10 ದಿನದಿಂದ 45 ದಿನದ ಒಳಗಡೆ ಇರುವಂತಹ ಕೋರ್ಸ್ಗಳೇ ಇರುತ್ತೆ. ಇನ್ನು ಕೋರ್ಸಸಲ್ಲಿ ಎಲ್ಲವೂ ಕೂಡ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಕೌಶಲ್ಯವನ್ನು ಪಡಿಬೋದು. ಅದ್ರ ಜೊತೆಗೆ ನಾವು ಅವರಿಗೆ ಮೃದು ಕೌಶಲ್ಯಗಳನ್ನು ಕೂಡ ಹೇಳ್ಕೊಡ್ತೀವಿ. ಏನದು ಮೃದು ಕೌಶಲ್ಯ ಅಂದರೆ ಒಂದು ಉದ್ದಿಮೆನ ಮಾಡಬೇಕಾದ್ರೆ ಒಂದು ಉದ್ದಿಮೆದಾರನಿಗೆ ಯಾವುದೆಲ್ಲ ಗುಣಲಕ್ಷಣಗಳಿರಬೇಕು ಅಂತ ಒಂದು 15 ದಕ್ಷ ಗುಣಗಳಿದೆ, ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಅದೇ ಥರ ಸಮಯ ನಿರ್ವಹಣೆ ಅಂದರೆ ಏನು, ಹಾಗೆಯೇ ಮಾತನಾಡೋದು ಹೇಗೆ, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಯಾವ ಥರ ಡೆವಲಪ್ ಮಾಡ್ಕೋಬೇಕು, ಅದೇ ಥರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಕಸ್ಟಮರ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದು ಹೇಗೆ, ಒಂದು ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ನಾವು ಏನೆಲ್ಲ ಬೇಸಿಕ್ಸನ್ನು ನೋಡ್ಕೋಬೇಕು, ಅದೇ ಥರ ಬ್ಯಾಂಕನ್ನು ಅಪ್ರೋಚ್ ಮಾಡೋದು ಹೇಗೆ, ಬ್ಯಾಂಕಲ್ಲಿ ಯಾವ ಥರದ ಒಂದು ಸಾಲ ಸೌಲಭ್ಯಗಳನ್ನು ನಾವು ಪಡಿಬಹುದು, ಅವ್ರಿಗಾಗಿ ಯಾವುದೆಲ್ಲ ಸಾಲ ಸೌಲಭ್ಯಗಳು ಸಿಗುತ್ತೆ, ಹೀಗೆ ಅವರಿಗೆ ನಾವು ಕೌಶಲ್ಯದ ಜೊತೆಗೆ ಮೃದು ಕೌಶಲ್ಯಗಳನ್ನು ಕೂಡ ತಿಳಿಸ್ಕೊಡ್ತೇವೆ. ಸೊ ದಟ್ ಅವೆರಡನ್ನ ಪಡೆದು ಅವರೆಲ್ಲರೂ ಕೂಡ ಸ್ವಉದ್ಯೋಗವನ್ನು ಕೂಡಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಥರ ನಮ್ಮ ಒಂದು ಸಂಸ್ಥೆ ಎಲ್ರಿಗೂ ಕೂಡ ಅನ್ಎಂಪ್ಲಾಯ್ಡ್ ಯೂತ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ತರಬೇತಿಗಳನ್ನು ಕೊಡ್ತಾ ಬಂದಿದ್ದೇವೆ. ತುಂಬ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ. ಸರ್, ಇಲ್ಲಿ ತರಬೇತಿ ಹೇಗಿದೆ ಮೇಡಮ್ ತಮಗೆ? ತುಂಬ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ? ಎಲ್ಲ ವ್ಯವಸ್ಥೆ ಇದೆ, ಏನು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ಹೆಣ್ಮಕ್ಳು ಬಂದು ಬೇರೆಯವರು ಬಂದು ಸೇಫಾಗಿ ಕಲ್ತ್ಕೊಂಡು ಹೋಗ್ಬೋದಾ? ಹಾಂ, ಸೇಫಾಗಿ ಕಲ್ತ್ಕೊಂಡ್ಬಿಟ್ಟು ಹೋಗ್ಬೋದಲ್ಲ? ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಬಸಮ್ಮ ಅಂತ ಸರ್. ಬಸಮ್ಮ, ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯಿಂದ ಬಂದೆ. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಅಳವಡಿಸ್ಕೊತೀರಾ? ಹಾಂ ಸರ್, ಖಂಡಿತ. ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಣ್ಮಕ್ಳಾದವರು ಭಯ ಪಟ್ಕೊಂಡು ಮನ್ಯಾಗ ಕುಂದ್ರಕ್ಕಿಂತ ಇಲ್ಲಿ ಬಂದು ಕಲ್ತ್ರೆ ಮುಂದೆ ಜೀವನಕ್ಕೆ ಏನಾದರೂ ಉಪಯೋಗ ಆಗುತ್ತಂತ ಹೇಳ್ತೀನಿ ಸರ್. ಉಪಯೋಗ. ನಮಸ್ತೆ ಸರ್, ಹೆಸರು ಸಂಗಮ್ಮ ಅಂತ, ಹೊಸಕೋಟೆಯಿಂದ ಬಂದಿದ್ದೀನಿ. ಹೊಸಕೋಟೆಯವರಾ? ಹೌದು, ಅಂದರೆ ಮೂಲತಃ ನಾನು ಬಾಗಲಕೋಟೆ. ತರಬೇತಿ ಎಲ್ಲ ಹೇಗಿದೆ ಇಲ್ಲಿ? ಚೆನ್ನಾಗಿದೆ ಸರ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಾವು ಇದನ್ನು ಉಪಯೋಗಿಸ್ಕೊಂಡು ಒಂದು ಸ್ವಂತ ಉದ್ಯೋಗಗಳನ್ನ ಪ್ರಾರಂಭಿಸ್ಬೋದು ಸರ್. ನಮಸ್ತೆ ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ತಮ್ಮ ಹೆಸರೇನು? ನಾನು ಉಪ್ಪಾರಳ್ಳಿಯಿಂದ ಬಂದಿರೋದು. ಓಕೆ ಮೇಡಮ್, ಉಪ್ಪಾರಳ್ಳಿಯಿಂದ ಹೊಸಕೋಟೆ ತಾಲೂಕರ? ಹೌದು. ತರಬೇತಿಗೆ ಬಂದಮೇಲೆ ನಿಮ್ಮ ಜೀವನದಲ್ಲಿ ಏನಾದರೂ ಬಳಸ್ಕೊತೀರಾ? ಆಬ್ವಿಯಸ್ಲಿ ಸರ್, ಯಾಕಂದರೆ ಇಲ್ಲಿ ಬರೀ ಇದು ಎಂಬ್ರಾಯ್ಡ್ರಿ ಬಗ್ಗೆ ಮಾತ್ರ ಹೇಳ್ಕೊಡ್ತಿಲ್ಲ. ಅವ್ರ ಜೀವನದಲ್ಲಿ ಮುಂದೆ ನಾವೇನಾದರೂ ಬಿಸ್ನೆಸ್ ಮಾಡಬೇಕಂದ್ರೆ
ಪರಿಪೂರ್ಣವಾಗಿ ಏನೆಲ್ಲ ಮಾಡಬೇಕಾಗುತ್ತೆ ಒಂದು ಎಂಟರ್ಪ್ರೆನರ್ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತಿದ್ದಾರೆ. ಸೊ ಇದು ಮತ್ತು ಅದು ಬಿಸ್ನೆಸ್ಸು ಮತ್ತು ಇದು ವರ್ಕ್ ಎರಡೂ ಬಗ್ಗೆನೂ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ಅಳವಡಿಸ್ಕೊಬೋದಾಗಿದೆ? ತುಂಬ ಇದೆ. ಯಾಕಂದರೆ ನಮಗೆ ಮನೇಲಿ ಇರಬೇಕಾದ್ರೆ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಅವ್ರು ನಮಗೆ ಕಾನ್ಫಿಡೆನ್ಸ್ ತುಂಬ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಇದನ್ನು ಹೇಗೆ ಅಳವಡಿಸ್ಕೊಡ್ಬೇಕು, ಯಾಕಂದರೆ ಡೈಲಿ ಒಂದೊಂದು ಬೆಳಗ್ಗೆ ಮಾರ್ನಿಂಗ್ ಸೆಷನಲ್ಲಿ ನಮಗೆ ಈ EDP ಸೆಷನ್ ಅಂತ ಇರುತ್ತೆ, ಅದ್ರ ಮೂಲಕ ನಮಗೆ ಎಲ್ಲ ಥರ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್ ಅವರೇ.